ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಆಗ ಏನ್ ಸಹಾಯ ಬೇಕಾದ್ರೂ ಕೇಳು, ಈ ಅಣ್ಣ ನಿನ್ ಜೊತೆಲಿ ಇರ್ತಾನೆ. ನಿನಗ್ ನಾನಿದ್ದೀನಿ. ನೀನ್ ಊಟಕ್ಕೋಸ್ಕರ ಊರೊಳಗಡೆ ಬರೋದಕ್ಕೆ ಹೋಗ್ಬೇಡ. ನಾನಿಲ್ಲಿರೋವರೆಗೂ ನಿನ್ಗೋಸ್ಕರ ಡೈಲಿ ಊಟ ತರ್ತೀನಿ. ನೀನು ಈ ತರ ಅರ್ಧೋಗಿರೋ ಬಟ್ಟೆ ಹಾಕ್ಬೇಡ. ನಾನಿಲ್ಲಿರೋವರೆಗೂ ಡೈಲಿ ಹೊಸ ಬಟ್ಟೆ ತಗೊಂಡ್ಬರ್ತೀನಿ, ಸರಿನಾ? ಅಯ್ಯೋ ದೇವ್ರೆ, ತಾಳಿ ಏನಾಯ್ತು? ತಾಳಿನೇ ಕಾಣಿಸ್ತಿಲ್ಲ. ಇಲ್ಲೇ ಇಟ್ಟಿದ್ನಲ್ಲ. ಎಲ್ಲೋಯ್ತಪ್ಪ? ಅಯ್ಯೋ ಅಯ್ಯೋ, ಇದ್ರಲ್ಲಿ ತಾಳಿನೇ ಕಾಣಿಸ್ತಾ ಇಲ್ಲ. ಬಾಕ್ಸ್ ಇಲ್ಲೇ ಇದೆ, ತಾಳಿ ಮಾತ್ರ ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಇವ್ರು ಬೇರೆ ಬೇಗ ಬರ್ತೀನಿ ಅಂತ ಹೋದವ್ರು ಇನ್ನೂ ಬಂದಿಲ್ಲ. ಏನಾಯ್ತು ತಾಳಿ? ಅಯ್ಯೋ, ಅಪ್ಪ ಬರೋದಿನ ಲೇಟ್ ಅಂತೆ. ಬಾ, ನಾನು ನೀನು ಹೋಗಿ ಊಟ ಮಾಡೋಣ. ತುಳಸಿ, ತಾಳಿ ನೋಡಿದ್ಯಾ? ನಿನ್ ಕತ್ತಲ್ಲೇ ಇದೆಯಲ್ಲಮ್ಮ. ನೋಡು ತುಳಸಿ, ತಮಾಷೆ ಮಾಡ್ಬೇಡ. ನಾನ್ ಕೇಳ್ತಾ ಇರೋದು ನನ್ ಕುತ್ಕೆಲಿರೋ ತಾಳಿ ಅಲ್ಲ. ಧ್ರುವ ನಿಂಗೆ ಕಟ್ಟಕ್ಕೆ ಅಂತ ಕೊಟ್ಟಿದ್ನಲ್ಲ ಆ ತಾಳಿ. ನೋಡು, ಇದೇ ಬಾಕ್ಸ್ ಅಲ್ಲಿ ಇಟ್ಟಿದ್ದೆ, ಆದ್ರೆ ಕಾಣಿಸ್ತಾ ಇಲ್ಲ. ಏನ್ ಮಾಡ್ದೆ ಅಂತ ಹೇಳು. ಅಮ್ಮ, ಅದ್ ನನಗೆ ಗೊತ್ತಿಲ್ಲ. ತುಳಸಿ, ಇದು ನಿಂದೆ ಕೆಲ್ಸ ಅಂತ ನನಗೆ ಗೊತ್ತು. ಮರ್ಯಾದೆಯಿಂದ ಕೊಟ್ಬಿಡು, ನಾಟಕ ಆಡ್ಬೇಡ. ಏನ್ ಮಾಡ್ದೆ ತಾಳಿನ? ಅಮ್ಮ, ನನಗ್ ಗೊತ್ತಿಲ್ಲ ಅಂತ ಹೇಳಿಲ್ವೇನಮ್ಮ? ಇನ್ನೆಲ್ಲೇ ಹೋಗುತ್ತೆ? ತುಳಸಿ, ಊಟಕ್ಕೆ ಬಾ ಅಂದ್ರೆ ಇಲ್ಲೇ ಮಾತಾಡ್ಕೊಂಡು ನಿಂತಿದ್ಯಲ್ಲ, ಅದಕ್ಕೆ ನಡಿ ಊಟಕ್ಕೆ. ಅದಕ್ಕೆ ಏನಾಯ್ತು? ಯಾಕೊಂಥರ ಇದ್ದೀರಾ? ನಿಮ್ ಕೈಲಿರೋದು ತಾಳಿ ಬಾಕ್ಸ್ ಅಲ್ವಾ? ಹೌದು ಅದಕ್ಕೆ, ಆದ್ರೆ ಇದ್ರಲ್ಲಿರೋ ತಾಳಿನೇ ಕಾಣಿಸ್ತಿಲ್ಲ. ಅದಕ್ಕೆ ಕಾಣಿಸ್ತಿಲ್ಲ ಅಂದ್ರೆ ಯಾರು ಎತ್ಕೋತಾರತ್ತೆ? ಅದು ನಮ್ಮನೇಲಿ. ಇನ್ಯಾರು? ಇಲ್ಲೇ ನಿಂತಿದ್ದಾಳಲ್ಲ. ಆ ತಾಳಿ ಕಾಣ್ಲಿಲ್ಲ ಅಂದ್ರೆ ಮದ್ವೆನೇ ನಡೆಯಲ್ಲ ಅಂತ ಯೋಚನೆ ಮಾಡಿ ಇವಳೇ ಏನೋ ಕಿತಾಪತಿ ಮಾಡಿದಾಳೆ. ಅಮ್ಮ, ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಪದೇ ಪದೇ ಯಾಕೆ ನನ್ ಮೇಲೆ ಅನುಮಾನ ಪಡ್ತಿದ್ಯೋ? ನಿನ್ನನ್ ಬಿಟ್ರೆ ಇದನ್ನ ನಿನ್ ಯಾರು ಎತ್ಕೋತಾರೆ ಹೇಳು? ಅದಕ್ಕೆ ಹೋದ್ರು ಹೋಗ್ಲಿ ಬಿಡಿ, ಒಳ್ಳೇದೇ ಆಯ್ತು. ಅದ್ಕೆ ತಾಳಿ ಕಾಣಿಸ್ಲಿಲ್ಲ ಅಂದ್ರೆ ಅಪಶಕನ. ಅದ್ಕೆ ನೀವ್ ನೋಡಿದ್ರೆ ಒಳ್ಳೇದಾಯ್ತು ಅಂತ ಹೇಳ್ತಿದ್ದೀರಲ್ಲ. ಅದು ಅಪಶಕುನ ಅಲ್ಲ, ಒಳ್ಳೆ ಶಕುನ. ಏನಮ್ಮ ಹೇಳ್ತಿದ್ಯಾ? ಆ ತಾಳಿನ ಮೈನ ಕುತ್ಕೆ ಕಟ್ಬೇಕು ಅಂತ ಧ್ರುವ ತಗೊಂಡಿದ್ದ. ಈಗದ್ ಕಾಣಿಸ್ತಾ ಇಲ್ಲ ಅಂದ್ರೆ ದೇವ್ರ ನಿರ್ಣಯ ಬೇರೆ ಇರುತ್ತೆ. ಅದಕ್ಕೆ ತುಳಸಿ, ಬನ್ನಿ ಎಲ್ಲ ಊಟಕ್ಕೆ. ಅದ್ಕೆ ಆದ್ರೂ ಇಲ್ಲೇ ಇಟ್ಟಿರೋ ತಾಳಿ ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಅದ್ಗೆ ಅದಲ್ಲಿದ್ರೆ ಸಿಕ್ತಿತ್ತು, ಸಿಗ್ಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ. ಇವಾಗ ಬನ್ನಿ ಎಲ್ಲ ಊಟಕ್ಕೆ. ತುಳಸಿ ಬಾಮ್ಮ, ಅದಕ್ಕೆ ಬನ್ನಿ. ಅತ್ತೆ, ನೀವದನ್ನ ಮೈನಾಗಿ ಅಂತ ತಗೊಂಡಿದ್ದು. ಅದು ಅವಳು ಕುತ್ಕೇರಿ ಸೇರ್ಬೇಕು ಅನ್ನೋದು ಆ ದೇವ್ರ ನಿರ್ಣಯ. ಏನ್ ಮೈನಾ ಅವ್ರೆ, ಬಸ್ರಿ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ಹೇಳ್ತಿದ್ದೀರಾ ನೀವು? ಅಲ್ಲ, ಬೆಳಿಗ್ಗೆ ಮುಕ್ತಲ್ಲಿದ್ದ ಸಂತೋಷ, ಖುಷಿ ಅದೆಲ್ಲ ಆ ಪ್ರೆಗ್ನೆಂಟ್ ಹುಡುಗಿನ ನೋಡಾದ್ಮೇಲೆ ನಿಮ್ ಮುಕ್ತಿಂದ ಮಾಯ ಆಗೋಯ್ತು.
ಅದಕ್ಕೆ ಈ ಥರ ಹೇಳಿದೆ ಅಷ್ಟೇ. ಪಾಪ ಬಸ್ರಿ, ಹೊಟ್ಟೆ ಹಸ್ಕೊಂಡು ಬಾಯಿ ಬಿಟ್ಟು ಊಟ ಬೇಕು ಅಂತ ಕೇಳಿದಾಗ ಅವರು ಒಂದು ಹೊತ್ತು ಊಟ ಹಾಕಕ್ಕಾಗ್ಲಿಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದೀರಾ? ಒಂದು ಹುಡುಗಿ ಒಂಟಿಯಾಗಿ ಬದುಕೋದೆ ಕಷ್ಟ, ಅಂಥದ್ರಲ್ಲಿ ಬುದ್ಧಿ ಸರಿ ಇಲ್ದೇ ಇರೋಳು, ಬಸ್ರಿ ಆಗಿರೋಳು ಹೇಗ್ ಬದುಕ್ತಾಳೆ ಅಂತ ಯೋಚನೆ ಮಾಡಿದ್ರೇನೆ ನನಗೆ ತುಂಬಾ ಸಂಕಟ ಆಗ್ತಾ ಇದೆ ಮೈನಾ ಅವ್ರೆ. ಇದನ್ನೆಲ್ಲ ನೋಡ್ಕೊಂಡು ನಿಮಗ್ ಸುಮ್ಮನೆ ಇರೋದಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾನು ಒಬ್ಬನೇ ಹೋಗಿ ಅವಳಿಗೆ ಊಟ ಬಟ್ಟೆ ಎಲ್ಲ ಕೊಟ್ಟು ಬಂದೆ. ಆ ಹುಡುಗಿ ಇಲ್ಲಿಗೆ ಬಂದಾಗ ಅವರೆಲ್ಲ ಅವಳಿಗೆ ಬೈಬೇಕಾದ್ರೆ ನಿಮ್ಮ ಮುಖದಲ್ಲಿರೋ ಭಾವನೆ ನೋಡೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಕಂಡು ಹಿಡಿದ್ಬಿಟ್ಟೆ. ಈ ಊರವ್ರ ಮಾತನ್ನ ಮೀರಿ ನೀವೇನು ಮಾಡೋಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವೇನಾದ್ರೂ ಅಕಸ್ಮಾತ್ ಮಾಡಿದ್ರೆ ನಿಮ್ಮ ಅಕ್ಕನ ಮದ್ವೆಗೆ ತೊಂದರೆ ಆಗತ್ತೆ. ಅದಕ್ಕೆ ನಾನು ಈ ಊರೋನಲ್ಲ ಅಲ್ವಾ, ಹಾಗಾಗಿ ನಾನೀ ಪಂಚಾಯತಿ ತೀರ್ಮಾನಕ್ಕೆಲ್ಲ ಯಾವ ಬೆಲೆ ಕೊಡೋ ಅವಶ್ಯಕತೆನೂ ಇಲ್ಲ. ಅದಕ್ಕೆ ನಾನೇ ಹೋಗಿ ಊಟ ಬಟ್ಟೆ ಕೊಟ್ಟು ಮಾತಾಡ್ಸ್ಕೊಂಡ್ ಬಂದೆ. ಆ ಹುಡುಗಿ ಜೊತೆ ಮಾತಾಡ್ಬೇಕಾದ್ರೆ ಆ ಕೆಲಸ ಮಾಡಿದ ಅಯೋಗ್ಯ ಯಾರು ಅಂತ ತಿಳ್ಕೊಳೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಆ ಹುಡುಗ ಯಾರು ಅಂತ ಆ ಹುಡುಗಿಗೆ ಗೊತ್ತಿಲ್ವಂತೆ. ಅವಳ ದುಃಖನೆಲ್ಲ ಹೇಳ್ಕೊಂಡು ಅಳ್ಬೇಕಾದ್ರೆ ನನಗೆ ನೋಡಕ್ಕಾಗ್ಲಿಲ್ಲ ಮೈನವ್ರೆ. ಅವಳಿಗೆ ಈ ಥರ ಆಗಿರೋ ಘಟನೆಯಿಂದ ಇಡೀ ಗಂಡಸರ ಜಾತಿ ಮೇಲೆ ಅವಳಿಗೊಂಥರ ಅಸಹ್ಯದ ಭಾವನೆ ಬಂದ್ಬಿಟ್ಟಿದೆ. ನಾನೇನು ತಪ್ಪೇ ಮಾಡಿಲ್ಲ, ನನ್ಗೆ ಯಾಕೆ ಶಿಕ್ಷೆ ಅಂತ ಅವಳು ನನ್ನ ಕೇಳಿದಾಗ ನನ್ಗೇನ್ ಮಾತಾಡ್ಲಿ ಅಂತಾನೆ ಗೊತ್ತಾಗ್ಲಿಲ್ಲ ಮೈನವ್ರೆ. ಅವಳಿಗೆ ಬಂದಿರೋ ಈ ಪರಿಸ್ಥಿತಿ ನಮ್ಮ ಶತ್ರುಗಳಿಗೂ ಬರಬಾರದು. ಅವಳಿಗಿಂತ ಅವಳ ಹೊಟ್ಟೆಲಿರೋ ಮಗು ಬಗ್ಗೆ ಯೋಚನೆ ಮಾಡಿದ್ರೆ ಮನ್ಸಿಗೆ ತುಂಬಾನೇ ನೋವಾಗುತ್ತೆ ಮೈನವ್ರೆ. ಪ್ರತಿಯೊಂದು ಜೀವನು ಈ ಭೂಮಿ ಮೇಲೆ ಬರ್ಬೇಕಾದ್ರೆ ಯಾವ್ದಾದ್ರೂ ಒಂದು ಆಸರೆಯಿಂದಾನೇ ಬರುತ್ತೆ. ಆದ್ರೆ ಪಾಪ ಏನು ತಪ್ಪು ಮಾಡಿಲ್ದೇ ಇರೋ ಮಗು ಹುಟ್ಟನೆ ತಬ್ಲಿಯಾಗಿ ಹುಟ್ಟುತ್ತೆ. ಯಾರೋ ಮಾಡಿದ ತಪ್ಪಿಗೆ ಆ ಏನು ತಪ್ಪು ಮಾಡದೇ ಇರೋ ಮಗು ಏನಕ್ಕೆ ಶಿಕ್ಷೆ ಅನುಭವಿಸ್ಬೇಕು? ಬೇಜಾರಾಗುತ್ತೆ ರೀ. ನಾಳೆ ದಿನ ಯಾರಾದ್ರೂ ಆ ಮಗುಗೆ ನಿಮ್ಮಪ್ಪ ಯಾರಪ್ಪ ಅಂತ ಕೇಳಿದ್ರೆ ಆ ಮಗುನು ಆ ಹುಡುಗಿನು ಏನಂತ ಉತ್ತರ ಕೊಡ್ತಾರೆ? ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೇನೆ ಮನ್ಸು ಒಡೆದು ಹೋದಾಗತ್ತೆ. ಅಯ್ಯೋ ಸಾರಿ ಮೈನವ್ರೆ, ನಾನು ನಿಮಗೆ ಸಮಾಧಾನ ಮಾಡೋದಕ್ಕೆ ಅಂತ ಬಂದೆ, ಆದ್ರೆ ನಿಮ್ಮ ಮನ್ಸಿಗೆ ನೋವು ಮಾಡ್ಬಿಟ್ಟೆ. ಸಾರಿ ಮೈನವ್ರೆ. ಅಯ್ಯೋ ಅಳ್ಬೇಡಿ ಮೈನವ್ರೆ, ಅಳ್ಬೇಡಿ. ಸಾರಿ ಬಿಡಿ, ಸಮಾಧಾನ ಮಾಡ್ಕೊಳ್ಳಿ.